ಬಹುಶಃ ಇದು ನನಗೆ ಯಾವಾಗ ಇತ್ತೀಚೆಗೆ ನಾನು ಹೇಳಬೇಕು, ಅದಕ್ಕೂ ಆಮೇಲೆ ಬಂದ್ಬಿಡ್ತೀನಿ, ಇನ್ನು ಮುಗಿಸ್ಬಿಡ್ತೀನಿ ವಿಚಾರ. ಈಗೇನು ಪಾಪ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳು ಹೇಳ್ತಾರೆ, ಮೊನ್ನೇನು ಮೈಸೂರಿನಲ್ಲಿ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ವು, ಆ ಮಾತನ್ನು ಕೇಳಿದ್ವು. ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಅನುಭವಿಗಳಿದ್ದಾರೆ, ಹಿರಿಯಕರಿದ್ದಾರೆ, ಅವರ ಹಿರಿತನಕ್ಕೆ ನಾವೆಲ್ಲರೂ ಕೂಡ ಗೌರವಿಸ್ತೀವಿ. ಆದರೆ ಒಬ್ಬ ಮನುಷ್ಯ ತಾನು ನಡೆದು ಬಂದಂಥ ದಾರಿಯನ್ನು ಮರೆತರೆ ಬಹುಶಃ ಅದು ಅವರು ಮಾಡ್ಕೊಳ್ತಾ ಇರ್ತಕ್ಕಂಥ ಅನ್ಯಾಯ. ಒಂದು ಮಾತನ್ನ ಹೇಳ್ತಾರೆ, ನಾನು ಜನತಾದಳ ಪಕ್ಷದಲ್ಲಿ ಇದ್ದಿದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ನಾನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮರ್ತಿದ್ದಾರೋ ಅಥವಾ ನಾವು ಜ್ಞಾಪಿಸ್ಬೇಕೋ ಅವರಿಗೆ, ಅದು ಯಾಕಿಂತ ಪರಿಸ್ಥಿತಿಗೆ ನಮ್ಮನ್ನು ದೂಡ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ. ಬಹುಶಃ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ನಾವು ತಿಳ್ಕೊಂಡಿರೋದು ನಾವೆಲ್ಲ ಚಿಕ್ಕ ಹುಡುಗರುಗಳು, ನಮಗೆ ಗೊತ್ತಿಲ್ಲ, ನಾವು ಕಣ್ಣಾರೆ ನೋಡಕ್ಕೆ ಸಿಕ್ಕಿಲ್ಲ, ನಮ್ಗೆ ಆ ಭಾಗ್ಯ ಇಲ್ಲ. ಭಾಳ ಜನ ನನಗೆ ಹೇಳ್ತಾರೆ, ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವತ್ತು ಜನತಾ ಪರಿವಾರದಲ್ಲಿ ಬಹಳ ದೊಡ್ಡ ಅಗ್ರಮಾನ್ಯ ನಾಯಕರುಗಳಿದ್ರು. ಅವರು ಎಲ್ಲರನ್ನ ಹೊರತುಪಡಿಸಿ ಇವ್ರ ಕೈಲಿ ಹಣಕಾಸು ಸಚಿವರು ಬಡ್ಜೆಟನ್ನು ಮಂಡನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವ್ರು ಎಲ್ಲರಿಗೂ ಕೂಡ ಮಾತನಾಡ್ತಾರೆ, ಒಂದು ಅವಕಾಶ ಮಾಡಿ ಅವ್ರ ಕೈಲಿ ಬಡ್ಜೆಟನ್ನು ಮಂಡನೆ ಮಾಡಿಸ್ಬೇಕು ಅಂತ. ಇದು ಸನ್ಮಾನ್ಯ ದೇವೇಗೌಡರು ಮಾಡಿದ್ದು, ಇದು ಈ ಪಕ್ಷ ಮಾಡಿದ್ದು. ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನದವರೆಗೂ ಕರ್ಕೊಂಡೋಗಿ ಕೂರಿಸಿದ್ದು ಇದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅವರು ಮರ್ತಂತ ಇದೇ ಜನತಾದಳ ಪಕ್ಷವೇ. ಏಕೆಂದರೆ ಭಾಳ ಜನ ಹೇಳ್ತಾರೆ, ನಾನು ಈಗ ಹೇಳ್ದಂಗೆ, ನಾನು ಒಂದು ಮಾತು ಹೇಳ್ತೇನಣ್ಣ, ಇವತ್ತು ಇಲ್ಲಿ ಎಷ್ಟು ಜನ ನಾಯಕರುಗಳು ಕೂತಿದ್ದಾರೆ, ಇವತ್ತು ಎಲ್ಲರೂ ಎಲ್ಲ ಸಮುದಾಯ, ಧರ್ಮ, ಜಾತಿ, ವರ್ಗಕ್ಕೆ ಸೇರಿರ್ತಕ್ಕಂಥ ನಾಯಕರುಗಳೇ. ಬಹುಶಃ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಎಲ್ಲರನ್ನೂ ಸಮಾನತೆಯ ದೃಷ್ಟಿಯಿಂದ ಬೆಳೆಸ್ತಕ್ಕಂಥ ಒಂದು ಗುಣ ಕರ್ನಾಟಕ ರಾಜ್ಯದಲ್ಲಿ ಯಾರಿಗಾರು ಇದ್ದರೆ, ಹಿಂದಿನಿಂದ ಅದನ್ನು ಚಾಚು ತಪ್ತಿರ ಪಾಲಿಸ್ಕೊಂಬಂದಿದ್ರೆ ಆ ಕೀರ್ತಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಹೋಗ್ಬೇಕು. ಮರ್ತು ಬಿಟ್ಟಿದ್ದಾರೆ, ಬೆಳೆದು ಬಂದ ದಾರಿಯನ್ನು ಮರ್ತು ಬಿಟ್ಟಿದ್ದಾರೆ. ಇರಲಿ, ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಇವತ್ತಿನ ದಿನ ಅವ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಕುಮಾರಣ್ಣ ಅವರು ಇದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ.